ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೇವಂತಿ ಸಿದ್ದಪ್ಪ ಉಳ್ಳಾಗಡ್ಡಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಗೆ ನಾನು 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2ರಲ್ಲಿಯ ಚಿತ್ರ 2.3 ಬಳಸಿಕೊಂಡಿರುವೆನು. ಈ ಚಿತ್ರದಲ್ಲಿ ಒಂದು ಬೀಕರ್ನ ತಳಭಾಗದಲ್ಲಿ ರಬ್ಬರ್ ಕಾರ್ಕನ್ನು ಇರಿಸಿ ಇದಕ್ಕೆ 2 ಮೊಳೆಗಳನ್ನು ಅಳವಡಿಸಲಾಗಿದೆ. ಒಂದು ಮೊಳೆಯನ್ನು ವಾಹಕ ತಂತಿಯ ಮೂಲಕ 6 ವೋಲ್ಟ್ ವಿದ್ಯುತ್ ಕೋಶದಿಂದ ಬಲ್ಬ್ಗೆ, ಬಲ್ಬ್ನಿಂದ ಸ್ವಿಚ್ಗೆ ಒಂದು ಬದಿಯಲ್ಲಿ ಜೋಡಿಸಲಾಗಿದೆ. ಇನ್ನೊಂದು ಮೊಳೆಯನ್ನು ವಾಹಕ ತಂತಿಯ ಮೂಲಕ ಸ್ವಿಚ್ನ ಇನ್ನೊಂದು ಬದಿಯಲ್ಲಿ ಜೋಡಿಸಲಾಗಿರುತ್ತದೆ. ಪ್ರನಾಳದಲ್ಲಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವು ದ್ರಾವಣವನ್ನು ನೀರಿನೊಂದಿಗೆ ತೆಗೆದುಕೊಂಡಿರುವುದರಿಂದ ಹೈಡ್ರೋಕ್ಲೋರಿಕ್ ಆಮ್ಲವು H+ ಕ್ಯಾಟಯಾನ್ ಆಗಿ Cl- ಆನಯಾನ್ ಆಗಿ ವಿಭಜಿಸಲ್ಪಡುತ್ತದೆ. ಇದರಿಂದ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗಿ ವಿದ್ಯುತ್ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಇದರಿಂದ ತಿಳಿದು ಬರುವುದೇನೆಂದರೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಧನ್ಯವಾದಗಳು.